ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರಿಗೆ ಉತ್ತರಿಸಿದ ಭಾರತೀಯ ವೀರ ಯೋಧರಿಗೆ ಅಭಿನಂದನೆ ಸಲ್ಲಿಸಿದ ಬಸವ ಕಲ್ಯಾಣ ಬಿಜೆಪಿ ಘಟಕ. ಚಿಡಗುಪ್ಪದಲ್ಲಿ ವಾಸವಿ ಜಯಂತಿ ಪ್ರಯುಕ್ತ ಆರ್ಯವೈಶ್ಯ ಸಮಾಜದ ವತಿಯಿಂದಲೂ ಬೈಕ್ ರ್ಯಾಲಿ ಮುಖಾಂತರ ಸಂಭ್ರಮಾಚರಣೆ. ಬಸವ ಕಲ್ಯಾಣ ತಾಲೂಕಿನ ಮೋರ್ಖಂಡಿ ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತದಿಂದ 9 ಜನರಿಗೆ ಗಂಭೀರ ಗಾಯ. ಗ್ರಾಮದ ಮುರಳೀಧರ್ ದಾಬ್ಕೆ, ಸುಭದ್ರಬಾಯಿ ಸೇರಿದಂತೆ ಒಟ್ಟು 9 ಜನರ ಮೇಲೆ ನಾಯಿ ದಾಳಿ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳು. ಬಾಲ್ಕಿ ಪಟ್ಟಣದ ಹೊರವಲಯದಲ್ಲಿ ರಸ್ತೆ ಕೆಳಗೆ ಇಳಿದ ಸರ್ಕಾರಿ ಬಸ್ನಲ್ಲಿ ಕುಳಿತ ಜನರು ಒಂದು ಕ್ಷಣ ಭಯಭೀತ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕ್ಷಣ ಮಾತ್ರದಲ್ಲಿ ಅಪಾಯದಿಂದ ಪಾರಾದ 40 ಜನ ಪ್ರಯಾಣಿಕರು. ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರಿಗೆ ತಕ್ಕ ಪಾಠ ಕಲಿಸಿದ ಭಾರತ. ಬೀದರ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. 9 ಉಗ್ರರ ನೆಲೆಗಳನ್ನು ಭಾರತೀಯ ಯೋಧರು ಧ್ವಂಸ ಮಾಡಿದ್ದಾರೆ. ಸೋಮನಾಥ್ ಪಾಟೀಲ್ ಹುಡುಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಧರ್ಮದ ಹೆಸರು ಕೇಳಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯ ಅಮಾಯಕರನ್ನ ಕೊಲೆ ಮಾಡಿದ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಉತ್ತರಿಸಿದ ಭಾರತೀಯ ವೀರ ಯೋಧರಿಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ಕ್ರಮಕ್ಕೆ ಸ್ವಾಗತಿಸಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾಗಿರುವಂಥ ಸಿದ್ದು ಬಿರಾದರ್, ಆಮೇಲೆ ಗ್ರಾಮೀಣ ಅಧ್ಯಕ್ಷ ಜ್ಞಾನೇಶ್ವರ ಮುಳೆ, ಮುಖಂಡರಾದ ರವಿ ಚಂದನ್ ಕೆರೆ, ಅರವಿಂದ್ ಮುತ್ತೆ, ದೀಪಕ್ ಗಾಯಕ್ವಾಡ್, ಪ್ರದೀಪ್ ಗಡವಂತೆ, ಆಮೇಲೆ ಪ್ರದೀಪ್ ಬೇಂದ್ರೆ, ರಾಜು ರಾಜೋಳೆ, ಆಮೇಲೆ ಶಿವಕುಮಾರ್ ಅಗ್ರೆ, ಆಮೇಲೆ ಶಿವಕುಮಾರ್ ಸಿತಾರ್, ಕೃಷ್ಣ ಗೋಣೆ, ರಾಜ್ಕುಮಾರ್ ಅಲ್ಶೆಟ್ಟಿ, ಮಹಾಂತಯ್ಯ ಸ್ವಾಮಿ, ರಮೇಶ್ ಧಬಾಲೆ ಸೇರಿದಂತೆ ಇನ್ನು ಅನೇಕ ಜನರು ಪಟಾಕಿಯನ್ನು ಸಿಡಿಸಿ ಜಯಘೋಷಗಳ ಮುಖಾಂತರವಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ವಾಸವಿ ಜಯಂತಿ ಪ್ರಯುಕ್ತ ಇಂದು ಪಟ್ಟಣದ ಆರ್ಯವೈಶ್ಯ ಸಮಾಜದವರು ಭಾರತೀಯ ಸೇನೆಯ ಪರಾಕ್ರಮದ ಅಭಿಮಾನವಾಗಿ ಬುಧವಾರ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದರು. ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದ ಸಮಾಜದ ಬಾಂಧವರು ಭಾರತ್ ಮಾತಾ ಕಿ ಜೈ, ಭಾರತ್ ಸೇನಾ ಕಿ ಜೈ, ವಾಸವಿ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗಿದ್ರು. ಹಾಗೂ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿ ಪರಸ್ಪರ ಶುಭಾಶಯಗಳನ್ನು ಕೋರಿದರು. ಇದೇ ವೇಳೆ ರಾಜಗೋಪಾಲ್ ಐನಾಪುರ್, ಸೀನು, ಬುದ್ಧ ಸಾಯಿ ಮಂಕಲ್, ಆಮೇಲೆ ವೆಂಕಟೇಶ್ ಐನಾಪುರ್, ವೆಂಕಟ್ ಆತನೋರ್, ಬಾಬು ದಾದಾ, ಪ್ರಸಾದ್ ರಾಸೋರ್, ಸಂತೋಷ್ ಮದರ್ಗಾಂವ್, ಭದ್ರೂ ಬಾವ್ಗಿ, ಸಂತೋಷ್ ರಘೋಜಿ, ರಾಘು ಐನಾಪುರ್, ನಿಖಿಲ್ ದಾದಾ ಹಾಗೂ ಸಮಸ್ತ ಆರ್ಯವೈಶ್ಯ ಯೂತ್ ಕ್ಲಬ್ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಒಂದು ಬೈಕ್ ರ್ಯಾಲಿ ಆರ್ಯವೈಶ್ಯ ಯೂತ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಬಸವ ಕಲ್ಯಾಣ ತಾಲೂಕಿನಲ್ಲಿ ಹುಚ್ಚು ನಾಯಿ ಕಡಿತದಿಂದ 9 ಜನರಿಗೆ ಗಂಭೀರ ಗಾಯಗಳಾಗಿವೆ. ಮಾನಸಿಕ ಅಸ್ವಸ್ಥತೆಗೊಂಡಿರುವಂತಹ ಹುಚ್ಚು ನಾಯಿಯೊಂದು ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರ ಮೇಲೆ ಮನಬಂದಂತೆ ದಾಳಿಯನ್ನು ನಡೆಸಿ ಕಡಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ತಾಲೂಕಿನ ಮೋರ್ಖಂಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮುರಳೀಧರ್ ದಾಬ್ಕೆ, ಸುಭದ್ರಬಾಯಿ ಸೇರಿದಂತೆ ಒಟ್ಟು 9 ಜನರ ಮೇಲೆ ನಾಯಿ ದಾಳಿ ನಡೆಸಿ ಗಾಯಗೊಳಿಸಿದೆ. ಗಾಯಾಳುಗಳನ್ನು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹುಚ್ಚು ನಾಯಿ ಕಡಿತಕ್ಕೆ ಭಯಭೀತಗೊಂಡಿರುವಂತಹ ಕುಟುಂಬಸ್ಥರು ನಾಯಿಯನ್ನು ಊರ ಹೊರಗೆ ಹಾಕುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೂ ಕೂಡ ನಾಯಿಗಳು ಒಮ್ಮೆ ಕಡಿಯಲು ನಿಂತರೆ ಜೀವ ಹೋಗೋವರೆಗೆ ಬಿಡೋದಿಲ್ಲ. ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೆಯದು. ಆಮೇಲೆ ಆ ನಾಯಿಯನ್ನು ಊರಿಂದ ಹೊರಗೆ ಹಾಕ್ತಕ್ಕಂಥದ್ದು ಕೂಡ ಒಳ್ಳೆಯದು. ಆದ್ದರಿಂದ ಹುಚ್ಚು ನಾಯಿಗೆ ಮೋರ್ಖಂಡಿ ಗ್ರಾಮಸ್ಥರು ಹೆದರುತ್ತಾ ಇದ್ದಾರೆ.
ಭಾಲ್ಕಿ ಪಟ್ಟಣದ ಹೊರವಲಯದ ಸೇತುವೆ ಸಮೀಪ ಅಂದರೆ ರಸ್ತೆಯಿಂದ ಇದ್ದಕ್ಕಿದ್ದಂತೆ ಸರ್ಕಾರಿ ಬಸ್ಸೊಂದು ಚಾಲಕನ ಆಯತಪ್ಪಿ ರಸ್ತೆಯಿಂದ ಸೇತುವೆ ಕೆಳಗಿಳಿದ ಘಟನೆ ನಡೆದಿದೆ. ಬಹುಶಃ ಚಾಲಕನ ಆಯತಪ್ಪಿ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸ್ವಲ್ಪವೂ ಯಾಮಾರಿದರೆ ಬಸ್ ಪಲ್ಟಿಯಾಗಿ ಸಾವು ನೋವು ಸಂಭವಿಸುತ್ತಿದ್ದವು. ಆದರೆ ಮತ್ತೆ ಅದೇ ಚಾಲಕನ ಒಂದು ಚಾಕಚಕ್ಯತೆಯಿಂದ ಸರಿಯಾದ ನಿಯಂತ್ರಣದಿಂದ ಬಸ್ನಲ್ಲಿರುವಂಥ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ರಸ್ತೆ ಕೆಳಗಿನಿಂದ ಮತ್ತೆ ಚಾಲಕ ಆ ಬಸ್ಸನ್ನು ರಸ್ತೆಗಿಳಿಸಿ ಹೋಗಬೇಕಾದ ಗ್ರಾಮಗಳಿಗೆ ಹೋದ ಘಟನೆ ನಡೆದಿದೆ. ಬೀದರ್ ಡಿಪೋಗೆ ಸಂಬಂಧಪಟ್ಟ ಈ ಬಸ್ಸು KA 38 F1000 ಸಂಖ್ಯೆಯ ಬಸ್ ರಸ್ತೆಯಿಂದ ಕೆಳಗಿಳಿದಿದೆ. ಚಾಲಕ ಅರ್ಜುನ್ ಮತ್ತು ನಿರ್ವಾಹಕಿ ಕಮಲಾ ಅವರು ಕರ್ತವ್ಯದಲ್ಲಿದ್ದರು. ಈ ಬಸ್ಸಿನೊಳಗೆ ಸುಮಾರು 40 ಜನ ಪ್ರಯಾಣ ಮಾಡ್ತಾ ಇದ್ರು ಎನ್ನುವಂಥ ಒಂದು ಮಾಹಿತಿ ಸ್ಥಳೀಯರಿಂದ ತಿಳಿದು ಬಂದಿದೆ. ಯಾವುದೇ ಸಾವು ನೋವು ಮತ್ತು ನಷ್ಟ ಸಂಭವಿಸಿಲ್ಲ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರನ್ನ ಬಲಿ ಪಡೆದಿದ್ದ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕವಾಗಿ ಭಾರತ ಸರ್ಕಾರ ತಕ್ಕ ಪಾಠ ಕಲಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು. ಈ ಕುರಿತು ನಗರದಲ್ಲಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ತಿಂದು ಸಂಭ್ರಮಾಚರಣೆಗೈದ ಬಳಿಕ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡ್ತಾ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಛೀಮಾರಿ ಹಾಕಿದೆ. ದೇಶದ ಒಳಗಿರುವಂಥ ವಿರೋಧ ಪಕ್ಷಗಳು ಶಾಂತಿ ಬೇಕು ಅಂತಾರೆ. ಆದರೆ ಆತಂಕವಾದಿಗಳ 9 ನೆಲೆಗಳ ಮೇಲೆ ಮಾತ್ರ ಭಾರತೀಯ ಯೋಧರು ದಾಳಿ ಮಾಡಿರುವುದನ್ನು ವಿರೋಧ ಪಕ್ಷಗಳು ಅರಿಯಬೇಕೆಂದು ತಿಳಿಸಿದರು. ಇದೇ ವೇಳೆ ಪ್ರಮುಖರಾಗಿರುವಂತಹ ಮಾಜಿ ಕೇಂದ್ರ ಸಚಿವರಾಗಿರುವಂಥ ಭಗವಂತ್ ಖೂಬಾ, ಆಮೇಲೆ ಮಾಜಿ ಬುಡಾ ಅಧ್ಯಕ್ಷರಾಗಿರುವಂಥ ಬಾಬು ಅಲಿ, ಗುರುನಾಥ್ ಜಾಂತಿಕಾರ್, ಈಶ್ವರ್ ಸಿಂಗ್ ಠಾಕೂರ್, ಶಕುಂತಲಾ ಬೆಲ್ದಾಳೆ, ರೇವಣಸಿದ್ದಪ್ಪ ಜಲಾದೆ, ವೀರು ದಿಗ್ವಾಲ್, ಶಶಿ ಹೊಸಳ್ಳಿ, ಉಲ್ಲಾಸಿನಿ ವಿಕ್ರಮ್ ಮುದಾಳೆ, ಲುಂಬಿಣಿ ಗೌತಮ್, ಸಂತೋಷ್ ರೆಡ್ಡಿ ಆಣದೂರು ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ಆರಂಭವಾಗಿರುವಂಥ ಈ ಸಂಭ್ರಮಾಚರಣೆಯ ಮೆರವಣಿಗೆ ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಸಿಹಿಯನ್ನು ಹಂಚಿಕೊಂಡು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಡಿದರು. भारत माता की जय। नरेंद्र मोदी ಅವರಿಗೆ ಜಯವಾಗಲಿ। ಭಾರತ ಸೈನ್ಯಕ್ಕೆ ಜಯವಾಗಲಿ। ಸೈನಿಕರಿಗೆ ಜಯವಾಗಲಿ। ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್। देश के गद्दारों को भारत माता की जय। देश के गद्दारों की जय। ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದರೆ ಏನು ಮಾತಾಡಬೇಕು ಅದನ್ನು ನಮ್ಮ ಭಾರತೀಯ ಸೈನಿಕರು ನಮ್ಮ ವಿದೇಶಾಂಗ ನೀತಿ ಈಗಾಗಲೇ ಮಾಡಿಬಿಟ್ಟಿದೆ. ನಾನು 2 ವಿಷಯ ಹೇಳ್ತೀನಿ. ಮೊದಲನೇದು, ಪಾಕಿಸ್ತಾನ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿರುವಂಥ ಒಂದು ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ.
ಇವತ್ತು ಧರ್ಮ ಕೇಳಿ ಅಲ್ಲಿ ಹೊಡೆದಿದ್ದು ಸರಿನಾ? ನಿಮ್ಮಲ್ಲಿ ಅಜರ್ ಮಸೂದ್ ಇಲ್ವಾ, ಅಥವಾ ನಿಮ್ಮಲ್ಲಿ ಆತಂಕವಾದಿಗಳು ಇಲ್ವಾ? ಯಾಕೆ ನಿಮ್ಮ ಮೇಲೆ ಯುದ್ಧ ಮಾಡಬಾರ್ದು ಅಂತ ಅನ್ನುವಂಥ ಮಾತನ್ನು ಕೇಳಿ ಇವತ್ತು ಪಾಕಿಸ್ತಾನಿ ಅಧಿಕಾರಿಗಳಿಗೆ ವಿಶ್ವಸಂಸ್ಥೆ ಸೀಮಾರಿ ಹಾಕಿರೋದನ್ನು ಕಳೆದ 2 ದಿನದಿಂದ ನೋಡ್ತಾ ಇದ್ದೀವಿ. ಎರಡನೆಯದು, ನಮ್ಮ ದೇಶದಲ್ಲಿ ಇದನ್ನು ವಿಜಯೋತ್ಸವ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ನಮ್ಮ ವಿರೋಧ ಪಕ್ಷದವರು ಬೇರೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರಿಗೆ ಮೊದಲೇ ಗೊತ್ತಿತ್ತು, ಅವ್ರು ಯಾಕಲ್ಲಿ ರಕ್ಷಣೆ ಕೊಡಲಿಲ್ಲ. ಅವ್ರು ಇನ್ನೊಂದು ಇವತ್ತು ಹೇಳಿದ್ದಾರೆ, ಗಾಂಧೀಜಿಯವ್ರದ್ದು ಯಾವುದೋ ಒಂದು ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಟ್ವೀಟ್ ಆಗಿದೆ, ಈ ದೇಶಕ್ಕೆ ಯುದ್ಧ ಇಲ್ಲ, ಶಾಂತಿನೇ ಮುಖ್ಯ ಅಂತೇಳಿ. ನಾವು ಯಾವತ್ತೂ ಶಾಂತಿ ಮುಖ್ಯ. ಇವತ್ತು ನಾವು ಮಾಡಿದ್ದು ಯುದ್ಧ ಅಲ್ಲ. ಪಾಕಿಸ್ತಾನಿ ಪ್ರಜೆಗಳು ಏನು ಬಯಸ್ತಾ ಇದ್ರು, ಅವ್ರ ಆತಂಕವಾದಿ ಅಡ್ಡೆಗಳು ಅಲ್ಲಿಂದ ಹೋಗಬೇಕು ಅಂತ ಪಾಕಿಸ್ತಾನಿ ಪ್ರಜೆಗಳೇ ಬಯಸ್ತಾ ಇದ್ದಾರೆ. ನಾವು ಯಾವುದು ಮಿಲಿಟರಿ ಬೇಸ್ ಮೇಲೆ ಯುದ್ಧ ಮಾಡಿಲ್ಲ, ವಾರ್ ಮಾಡಿಲ್ಲ. ನಾವು ಮಾಡಿರೋದು ಆ ಪಾಕಿಸ್ತಾನಿಗಳ ಆತಂಕವಾದಿ ಕೇಂದ್ರಗಳು, ಅವ್ರ ಟ್ರೈನಿಂಗ್ ಸೆಂಟರ್ಗಳನ್ನು ಇವತ್ತು ನಾವು ಧ್ವಂಸಗೊಳಿಸಿದ್ದೀವಿ. ಇದು ಯುದ್ಧ ಅಲ್ಲ. ಅದಕ್ಕೆ ಇವತ್ತೇನು ನಡೀತಾ ಇದೆ. ಮತ್ತು ಎರಡನೇದು, ಢೋಂಗಿ ಜಾತ್ಯತೀತವಾದಿ ಸಿದ್ದರಾಮಯ್ಯನವ್ರು ಯುದ್ಧ ಬೇಡ ಅಂತ ಇದ್ರು. ಇನ್ನೊಬ್ರು ಏನೇನೋ ಹೇಳ್ತಾ ಇದ್ರು, ಯಾವುದಾದ್ರೂ ಆತಂಕವಾದಿ ಬಂದರೆ ಅವನು ಮುಸಲ್ಮಾನರಾಗಿದ್ದರೆ ನಮ್ಮ ಬ್ರದರ್ ಅಂತ ಹೇಳ್ತಾ ಇದ್ರು. ಆದರೆ ನಿಜವಾದ ಜಾತ್ಯತೀತವಾದಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅವರು ಇದ್ದಾರೆ. ಇದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ಇವತ್ತು ಈ ಒಂದು ಆಪರೇಷನ್ ಸಿಂಧೂರ್ ನಡೆದಿದ್ದನ್ನು ಇವತ್ತು ಪ್ರೆಸ್ಸಿಗೆ ಬ್ರೀಫ್ ಮಾಡಿದ್ದು ಯಾರು ಅಂದರೆ ನಮ್ಮ ಕರ್ನಲ್ ಖುರೇಶಿ, ಒಬ್ಬ ಮಹಿಳೆ, ಅದು ಒಬ್ಬ ಮುಸಲ್ಮಾನ ಮಹಿಳೆ. ಇದು ನಿಜವಾದ ಜಾತ್ಯತೀತವಾದ. ಯಾರು ದೇಶಭಕ್ತರಿದ್ದಾರೋ ಅವರನ್ನು ಮುಸಲ್ಮಾನರಾಗಿದ್ದರು ಭಾರತೀಯ ಜನತಾ ಪಕ್ಷ ಒಪ್ಪುದ. ಯಾರು ಉಗ್ರವಾದಿಗಳಿದ್ದಾರೋ ಅವ್ರಿಗೆ ಕಾಂಗ್ರೆಸ್ ಒಪ್ಪುದ. ಇದು ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯದಲ್ಲಿರುವಂಥ ಒಂದು ವ್ಯತ್ಯಾಸ. ಇವತ್ತು ಆತಂಕವಾದಿಗಳ ಅಡ್ಡೆಗಳ ಮೇಲೆ ವಾರ ಆಗಿದೆ. ಇದಕ್ಕೆ ಏನಾದರೂ ಪಾಕಿಸ್ತಾನ ಕಾಲು ಕೆದರ್ತು ಅಂದ್ರೆ ಈ ವಿಶ್ವದ ಭೂಪಟದಿಂದ ಇವತ್ತು ಪಾಕಿಸ್ತಾನ ಇರೋಂಗಿಲ್ಲ. ಆ ರೀತಿಯಾದ ಸಿಚುವೇಶನ್ ಇವತ್ತು ಎಲ್ಲ ಕಡೆ ಇದೆ. ಅದನ್ನು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಇಲ್ಲಿ ಬಂದಂಥ ಮಾಧ್ಯಮ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.